ಫಸ್ಟ್ ಲೇಯರ್ ಆಗಿಬಿಟ್ಟಿದೆ. ನೆಕ್ಸ್ಟು ಎಚ್ ಪೀಸ್ನ ಹಾಕ್ಬಿಟ್ಟಿದ್ದೀವಿ. ಫಸ್ಟ್ ಮತ್ತು ಸೆಕೆಂಡ್ ಲೇಯರ್ ಆದಮೇಲೆ ಈ ಥರ ಒಂದು ಪೇರ್ ಮಾಡ್ಕೋಬೇಕು. ಈ ಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ. ಅಂದರೆ ಒಂದೇ ಸಲಕ್ಕೆ ಗೊತ್ತಾಗುತ್ತೆ, ಬಟ್ ಕೆಲವೊಂದು ಸಲ ಏನೋ ಮಿಸ್ ಆಗ್ತಿದೆ ಅನಿಸುತ್ತೆ. ಈಗ ಈ ಥರ ಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಸೆಂಟರ್ ಪೀಸ್ ಇದೆ, 2 ಎಚ್ ಪೀಸ್ ಇದೆ ಮತ್ತು ಒಂದು ಕಾರ್ನರ್ ಇದೆ. ಈ ಥರ ಒಂದು ಪೇರ್ ಮಾಡಿಕೊಂಡು ಆಮೇಲೆ ಈ ಥರ ಅಟ್ಯಾಚ್ ಮಾಡಬೇಕು. ಇವಾಗ ಯಾವ ಥರ ಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕಾರ್ನರ್ ಇದೆಯಲ್ಲ, ಇದ್ರ ಕೆಳಗಡೆ ನೋಡ್ಕೊಳ್ಳೋದು ಒಂದು ಸಲ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡ್ರೆ ಆಗಲ್ಲ. ಅಂದರೆ ನೋಡಿ, ಈ ಥರ ಇಟ್ಕೊಂಡ್ರೆ ಆಗಲ್ಲ, ಈ ಥರ ಇಟ್ಕೋಬೇಕು. ಈ ಥರ ಈ ಎ ಶೇಪ್ ಇದೆಯಲ್ವಾ, ಇಲ್ಲಿ ಇದ್ರ ಕೆಳಗಡೆ ಇದನ್ನು ನೋಡ್ಕೋಬೇಕು. ಇಲ್ಲಿ ಬರುತ್ತೆ. ಅಂದರೆ ಆಮೇಲೆ ನಾವು ಎಲ್ಲೋ ನೋಡ್ಕೊಂಡು ಇದನ್ನು ಮಾಡಿದ್ರೆ ಇದು ವೇಸ್ಟ್ ಆಗುತ್ತೆ. ಸೊ ಇದನ್ನು ಇಲ್ಲಿ ನೋಡಿಕೊಂಡು ಮಾಡಬೇಕು. ಇವಾಗ ಆರೆಂಜ್ ಮತ್ತು ಪರ್ಪಲ್ ಮ್ಯಾಚ್ ಆಗ್ತಾಯಿದೆ. ಇವಾಗ ಆರೆಂಜ್ ಮತ್ತು ಯೆಲ್ಲೋ ಎಚ್ ಪೀಸಸ್ನ ಹುಡ್ಕೋಬೇಕು. ಆರೆಂಜ್ ಮತ್ತು ಯೆಲ್ಲೋ ಎಚ್ ಪೀಸ್ ಇಲ್ಲಿದೆ. ಇದನ್ನು ಫಸ್ಟು ಆಚೆ ತೆಗಿಬೇಕು ಈ ಥರ. ಇವಾಗ ಇಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಎಚ್ ಪೀಸ್ ಇದೆ. ಇದು ಇಲ್ಲಿ ಬರಬೇಕು. ಇದು ಇಲ್ಲಿ ಬರಬೇಕು ಅಂದರೆ ಇದನ್ನು ಇಲ್ಲಿ ತಗೊಂಡು ಹೋಗೋಕ್ಕೆ ಆಗಲ್ಲ. ಇದನ್ನು ಇಲ್ಲಿ ತಗೊಂಡು ಹೋದರೆ ಏನೇನೋ ಆಗುತ್ತೆ, ಇದೆಲ್ಲ ಹಾಳಾಗುತ್ತೆ. ಅದಕ್ಕೆ ಇದನ್ನೇ ಇಲ್ಲಿ ತಗೊಂಡು ಬರಬೇಕು ಈ ಥರ. ಇದನ್ನು ಡೈರೆಕ್ಟಾಗಿ ಮೇಲ್ಗಡೆ ಇಲ್ಲಿ ಇನ್ಸರ್ಟ್ ಮಾಡಿದೆ, ತೋರಿಸ್ತೀನಿ ನೋಡಿ. ಆರೆಂಜ್, ಯೆಲ್ಲೋ, ಪರ್ಪಲ್ ಈ ಥರ ಮ್ಯಾಚ್ ಆಗ್ತಿದೆ. ಇಲ್ಲಿ ಮಿಡ್ಲ್ ಒಂದು ಕಾರ್ನರ್ನ ಹಾಕಬೇಕು. ಇದರ ಕಾರ್ನರ್ ಇಲ್ಲಿದೆ, ಆರೆಂಜ್, ಪರ್ಪಲ್, ಯೆಲ್ಲೋ. ಇದು ಸೇಮ್ ಲೇಯರಲ್ಲಿ ಇರಬಾರ್ದು. ಅಂದರೆ ಈ ಕಾರ್ನರ್ನ ಇಲ್ಲಿ ಹಾಕಬೇಕು ಅಂದರೆ ಇದೆಲ್ಲಾದರೂ ಬಾಟಮಲ್ಲಿ ಇಟ್ಕೋಬೇಕು. ನಾನು ಇದನ್ನು ಈ ಥರ ಕೆಳಗಡೆ ಇಟ್ಕೋತೀನಿ. ಆಮೇಲೆ ಈ ಯೆಲ್ಲೋ ಮತ್ತು ಈ ಪರ್ಪಲ್ ಮಿಡಲಲ್ಲಿ ಒಂದು ಜಾಗ ಇದೆಯಲ್ಲ, ಅದನ್ನು ಇಲ್ಲಿ ತಗೊಂಡು ಬಂದು ಇಟ್ಕೋಬೇಕು ಈ ಥರ. ಈಗ ಇದನ್ನು ಇಲ್ಲಿ ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು. ಇದನ್ನು ಈ ಕಡೆ ತಗೊಂಡು ಬಂದೆ, ಕೆಳಗಡೆ ಮಾಡಿದೆ, ಅಟ್ಯಾಚ್ ಮಾಡಿದೆ ಮೇಲ್ಗಡೆ. ನೋಡಿ, ಇಲ್ಲಿ ಒಂದು ಪೇರ್ ಆಗಿಬಿಟ್ಟಿದೆ. ಇದನ್ನು ಈ ಥರ ಇಲ್ಲಿ ಜಾಯಿನ್ ಮಾಡಬೇಕು. ಇಲ್ಲೊಂದು ಪೇರ್ ಆಗಿದೆ, ಇಲ್ಲೊಂದು ಪೇರ್ ಆಗಿದೆ, 2 ಆಗಿಬಿಟ್ಟಿದೆ. ಇವಾಗ ಗ್ರೀನ್ ಮತ್ತು ಯೆಲ್ಲೋ, ಗ್ರೀನ್ ಮತ್ತು ಬ್ಲೂನ ಮಾಡ್ಕೊಳ್ಳೋಣ. ಗ್ರೀನ್ ಮತ್ತು ಬ್ಲೂ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಗ್ರೀನ್ ಮತ್ತು ಎಲ್ಲಿದೆ ಅಂತ ಹುಡ್ಕೊಳ್ಳೋಣ. ಗ್ರೀನ್ ಮತ್ತು ಯೆಲ್ಲೋ ಇಲ್ಲಿದೆ. ಈ ಥರ ಟರ್ನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಪೇರ್ ಆಗಿಬಿಟ್ಟಿದೆ. ಸೊ ಇದನ್ನು ಈ ಥರ ಟರ್ನ್ ಮಾಡ್ತೀನಿ. ಇಷ್ಟಾದಮೇಲೆ ಇದನ್ನು ಡೈರೆಕ್ಟಾಗಿ ಇಲ್ಲಿ ತಗೊಂಡು ಹೋದರೆ ಇದು ಮ್ಯಾಚ್ ಆಗ್ತಿಲ್ಲ. ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಗ್ರೀನ್ ಮತ್ತು ಯೆಲ್ಲೋ ಇದು ಮ್ಯಾಚ್ ಆಗಿಬಿಟ್ಟಿದೆ. ಗ್ರೀನ್ ಮತ್ತು ಯೆಲ್ಲೋ ಇಲ್ಲಿ ಬರುತ್ತೆ. ಸೊ ಇದನ್ನು ಈ ಕಡೆ ತೊಗೊಂಡು ಬರ್ತೀನಿ. ಇದನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡಿ. ಇವಾಗ ಒಂದು ಸಲ ನೋಡಿ, ಗ್ರೀನ್ ಯೆಲ್ಲೋ, ಗ್ರೀನ್ ಬ್ಲೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಇವಾಗ ಇದರ ಕಾರ್ನರ್ನ ಹುಡ್ಕೋಬೇಕು. ಗ್ರೀನ್, ಬ್ಲೂ, ಯೆಲ್ಲೋ ಈ ಕಾರ್ನರ್ ಇಲ್ಲಿದೆ. ಇದನ್ನು ಇಲ್ಲಿ ಕೆಳಗಡೆ ತೊಗೊಂಡು ಬಂದೆ. ಇಲ್ಲಿ ಒಂದು ಖಾಲಿ ಜಾಗ ಇದೆಯಲ್ಲ, ಇದು ಇಲ್ಲಿ ಬರಬೇಕು ಈ ಥರ. ಇದನ್ನು ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಬೇಕು ಈ ಥರ. ಈ ಗ್ರೀನನ್ನು ಈ ಥರ ಫೇಸ್ ಆಗಿ ಇಟ್ಕೊಂಡ್ರು ನೀವು ಹಾಕ್ಬೋದು. ಈ ಕಡೆ ಕೆಳಗಡೆ ವಾಪಸ್ ಈ ಕಡೆ ಮೇಲೆ ಇಲ್ಲಿ ಪೇರ್ ಆಗಿಬಿಟ್ಟಿದೆ. ಇದನ್ನು ಈ ಥರ ಮ್ಯಾಚ್ ಮಾಡ್ಕೋಬೇಕು. ಇನ್ನೊಂದು ಕಲರ್ನ ನೋಡೋಣ. ಗ್ರೀನ್ ಮತ್ತು ಈ ಕಲರ್ನ ಮ್ಯಾಚ್ ಮಾಡಿದೆ ನೋಡಿ. ಇಲ್ಲಿ ಈ ಗ್ರೀನ್ ಮತ್ತು ಈ ಕಲರ್ನ ಮ್ಯಾಚ್ ಮಾಡಿದೆ. ನೆಕ್ಸ್ಟ್ ಈ ರೆಡ್ ಮತ್ತು ಈ ಕಲರ್ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಇದನ್ನು ಈ ಕಡೆ ತಗೊಂಡು ಬಂದುಬಿಟ್ಟು ಸರಿ ಮಾಡ್ಕೋಬೇಕು. ಈ ಥರ ಬಂದುಬಿಟ್ಟಿದೆ. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಅಂದರೆ ಇಲ್ಲಿ ತೊಗೊಂಡು ಬಂದರೆ ಇದನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಇವಾಗ ಒಂದು ಸಲ ನೋಡ್ಕೊಳ್ಳೋಣ ಯಾವ ಥರ ಇದೆ ಅಂತ. ಕರೆಕ್ಟಾಗಿ ಬಂದುಬಿಟ್ಟಿದೆ. ಗ್ರೀನ್ ಇದೆ, ರೆಡ್ ಇದೆ, ಇಲ್ಲಿ ಈ ಕಲರ್ ಇದೆ. ಮಿಡ್ಲಲ್ಲಿ ಒಂದು ಕಾರ್ನರ್ ಹಾಕಿದ್ರೆ ಇದು ಕರೆಕ್ಟ್ ಆಗುತ್ತೆ. ಇದರ ಕಾರ್ನರ್ ಇಲ್ಲಿದೆ. ಇದನ್ನು ಇದ್ರ ಮೇಲ್ಗಡೆ ತೊಗೊಂಡು ಬಂದಿದ್ದೀನಿ. ಇದರ ಮೇಲ್ಗಡೆ ಇದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು.
ಈ ಕಡೆ ಕೆಳಗೆ, ವಾಪಸ್ ಆ ಕಡೆ ಮೇಲೆ. ಇವಾಗ ಇಲ್ಲಿ ಪೇರ್ ಆಗಿಬಿಟ್ಟಿದೆ. ಇದನ್ನು ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ ಒಂದು ಉಳ್ಕೊಂಡ್ಬಿಟ್ಟಿದೆ. ಇದನ್ನು ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಬ್ಲೂ ಮತ್ತು ಪಿಂಕ್. ಇವಾಗ ಬ್ಲೂ ಮತ್ತು ಪಿಂಕ್ ಇಲ್ಲಿದೆ. ಇದನ್ನು ಆಚೆ ತೆಗಿಬೇಕು. ಸುಮ್ಮನೆ ಹಿಂಗೆ ಮಾಡಿದ್ರೆ ಇದು ಎಲ್ಲೆಲ್ಲೋ ಹೋಗಿಬಿಡುತ್ತೆ. ಇದು ಅಷ್ಟೇ ಎಲ್ಲೆಲ್ಲೋ ಹೋಗಿಬಿಡುತ್ತೆ. ಸೊ ಇದನ್ನು ಒಂದ್ಸಲ ಈ ಥರ ಆಚೆ ತೆಗೆದು ಇದನ್ನು ಮೇಲ್ಗಡೆ ಪಕ್ಕಕ್ಕೆ ಎಲ್ಲಾದರೂ ಇಟ್ಕೊಂಡು ವಾಪಸ್ ಇದನ್ನು ಈ ಥರ ಸರಿಯಾಗಿ ಇಟ್ಕೋಬೇಕು. ಇಲ್ಲಾಂದರೆ ಅದು ಹಾಳಾಗುತ್ತೆ ಫಸ್ಟ್ ಆಲ್ರೆಡಿ ಆಗಿರೋದು. ಇವಾಗ ಈ ಪಿಂಕ್ ಮತ್ತು ಬ್ಲೂ ಎಲ್ಲಿ ಹೋಗಬೇಕು ಅಂತ ನೋಡ್ಕೊಳ್ಳೋಣ. ಪಿಂಕ್ ಮತ್ತು ಬ್ಲೂ ಇಲ್ಲಿ ಬರಬೇಕು. ಅಂದರೆ ಇದನ್ನು ಈ ಥರ ಇಟ್ಕೊಳ್ಳೋಣ. ಡೈರೆಕ್ಟಾಗಿ ಇದನ್ನು ಮ್ಯಾಚ್ ಮಾಡ್ಕೋತೀನಿ. ಇದಕ್ಕೆ ರೆಡ್ ನೆಕ್ಸ್ಟ್ ಬ್ಲೂ ಇದೆ, ರೆಡ್ ನೆಕ್ಸ್ಟ್ ಬ್ಲೂ. ಆಮೇಲೆ ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ಮೇಲ್ಗಡೆ ಮಾಡ್ಕೊಂಡಿದ್ದೆ, ಇದನ್ನು ಕೆಳಗಡೆ ಮಾಡ್ಕೋತೀನಿ. ಇವಾಗ ಈ ಕಾರ್ನರ್ ಇಲ್ಲಿಗೆ ಬರಬೇಕಾಗಿರೋ ಕಾರ್ನರ್ ಇಲ್ಲೇ ಇದೆ. ಇದನ್ನು ಒಂದ್ಸಲ ಕೆಳಗಡೆ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಈ ಕಡೆ ಮಾಡ್ಕೋತೀನಿ. ಸೇಮ್ ಇದನ್ನು ನಮ್ಮ ಫೇಸ್ ಆಗಿ ಇಟ್ಕೋತೀನಿ. ಈ ಪಿಂಕನ್ನು ರೈಟ್ ಡೌನ್ ಲೆಫ್ಟ್ ಅಪ್. ಇಲ್ಲಿ ಪೇರ್ ಆಗಿಬಿಟ್ಟಿದೆ. ಇದನ್ನು ಈ ಥರ ಮ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ಥರ ಪೇರ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕ್ಯೂಬ್ 80% ಫಿನಿಶ್ ಆದಂಗೆ ನೆಕ್ಸ್ಟ್ ಇರೋದು ಈ ಕಾರ್ನರ್ ಮತ್ತು ಈ ಎಜ್ ಪೀಸ್. ಕಾರ್ನರ್ನ ಈಸಿಯಾಗಿ ಹಾಕ್ಬೋದು, ಎಜ್ ಪೀಸಸ್ನು ಈಸಿಯಾಗಿ ಹಾಕ್ಬೋದು. ಯಾಕಂದರೆ ಆಲ್ರೆಡಿ ನೀವು ಎಜ್ ಪೀಸಸ್ನ ಹಾಕಿರ್ತೀರ, 3x3 ಅಲ್ಲೂ ಹಾಕಿರ್ತೀರಿ, ಮತ್ತು ಸ್ಟಾರ್ಟಿಂಗ್ ಮಾಡೋವಾಗಲೂ ಇದನ್ನು ಹಾಕಿರ್ತೀರಿ. ಸೊ ಆರಾಮಾಗಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.